ಒಂದು ತೆಗೀರಿ ನೋಡೋಣ. ಇವ್ರು ಫಾಸ್ಟಾಗಿ ಬೆಳೆಸ್ಕೊಂಡಿದ್ರು ಸರ್ ಇದು. ಯಾಕಂದ್ರೆ ಮೆಸ್ ಒಳಗಡೆ ಹಾಕಿದ್ವಲ್ಲ ಬೇಗ ಬಂದ್ಬಿಟ್ಟಿದೆ. ಮೆಸ್ಸಲ್ಲಿ ಒಂದು ಮಾಡ್ಬೋದು ಸರ್ ಫಾಸ್ಟಾಗಿ ಬರಬೇಕು ಅಂತ ಹೇಳ್ಬಿಟ್ಟು ಮಾಡ್ರಿ. ಇನ್ನು ಅದು ಬರ್ಬೇಕು ಸರ್, ಕಲರ್ ಬರ್ಬೇಕು. ಇನ್ನು ಕಲರ್ ಬರುತ್ತೆ, ಬಟ್ ಇಲ್ಲ ಆ ಕಲರ್ ಇದ್ರೂ ಸಾಕು. ಸಾಕ್ಬಿಡಿ ಸಾಕು. ಆ ಕಲರ್ ಇದ್ರೆ ಮಾರ್ಕೆಟಿಂಗ್ ಒಳ್ಳೆ ರೇಟ್ ಇದಕ್ಕೆ, ಇದಕ್ಕೆ ಒಳ್ಳೆ ರೇಟು. ಮೊದಲನೇ ಬೆಳೆನಾ ಇದು? ಫಸ್ಟ್ ಕ್ರಾಪ್ ಸರ್ ಇದು. ಫಸ್ಟ್ ಕ್ರಾಪ್ ಇದು. ಇನ್ನೂ ಶೇಪಿಂಗ್ ರೌಂಡ್. ಆಕ್ಚುಲಿ ಏನಾಗಿದೆ ಅಂದ್ರೆ ನಂದು ತಿಪ್ಪೆ ಗೊಬ್ಬರ ಎಲ್ಲ ಓವರ್ಲೋಡ್ ಮಾಡಿದ್ದೀನಿ ನಾನು. ಅದಕ್ಕೆ ಅದು ಕೊಟ್ಟಿರೋದಕ್ಕೆ ನಾವು ಬಿಟ್ಟಿರೋ ಫ್ರೂಟ್ಗೆ ಕೌಂಟಿಂಗ್ ಓವರ್ ಆಗಿದೆ. ಅದಕ್ಕೆ ಫುಡ್ ಸೈಜ್ ಬರ್ತದೆ, ಓವರ್ ಸೈಜ್. ಇವಾಗ ನೆಕ್ಸ್ಟ್ ಏನಾಗುತ್ತೆ ಅಂದ್ರೆ ಇದೆಲ್ಲ ಹಾರ್ವೆಸ್ಟ್ ಆಗೋದ್ಮೇಲೆ ನೆಕ್ಸ್ಟ್ ಬರೋದು ಜಾಸ್ತಿ ಬಿಡ್ತೀವಿ ಅಥವಾ ಆವಾಗ ನಮಗೆ ಫುಲ್ ಶೈನಿಂಗ್ ಬರುತ್ತೆ ಆ ಥರ. ಇವಾಗ ಇದರಲ್ಲೆಲ್ಲ ಇದೆಲ್ಲ ಶೈನಿಂಗ್ ಬರುತ್ತೆ. ಇದಿದೆ ನೋಡಿ ಸಣ್ಣ ಕಾಯಿ, ಇದು ಬರುತ್ತೆ ಶೈನಿಂಗ್. ಫಸ್ಟ್ ಕ್ರಾಪ್ ಹಂಗೆ ಬರ್ತದೆ ಸರ್ ಅದು. ಅದರಲ್ಲೂ ಬುಡದಿಂದ ಹತ್ರ ಇರತ್ತೆ ನೋಡಿ ಸರ್, ಅದೇ ಹಿಂಗೆ ಬರೋದು ಫಸ್ಟ್ ಕ್ರಾಪಲ್ಲಿ. ಬುಡದಿಂದ ದೂರ ಇರೋದು ಹಿಂಗೆ ಬರಲ್ಲ. ಇದೆಲ್ಲ ಫುಲ್ ಶೈನಿಂಗ್ ಬಂದ್ಬಿಡುತ್ತೆ. ಗೆರೆ ಇರಲ್ಲ. ಹಾಂ, ಇರಲ್ಲ. ಗಿಡದಾಗ ಎಷ್ಟು ಬರ್ತಾವೆ ಕೌಂಟ್ ಅಂದರೆ ನಮಗೆ ಒಂದು 500-600 ಪಿಂದೆ ಬಿಡುತ್ತೆ ಇವಾಗ ಇದು. ಇದರಲ್ಲಿ ನೋಡಿ, ಇದರಲ್ಲಿ ಇದೆಯಲ್ಲ 500-600. ಹಾಂ, ಇನ್ನೂ ಜಾಸ್ತಿ ಬರುತ್ತೆ ನೋಡಿ ಒಂದು ಗಿಡಕ್ಕೆ. ನೋಡಿ ಸರ್, ಇದರಲ್ಲಿ ಇದೆ ನೋಡಿ. 3, 6, 9, 12 ಇವಾಗ ಬಂದಿರೋದು ಫ್ಲವರ್ ಆಗ್ಬಿಟ್ಟಿರೋದು. ಆಗಿರೋದು 20 ಬಿಟ್ಟು ಸರ್ ಲೆಕ್ಕ ಎಲ್ಲ ಕೌಂಟಿಂಗ್ ಮಾಡಿದ ಕೂಡ ಅಷ್ಟು ಕೌಂಟ್ ಮಾಡೋಕ್ಕಾಗಲ್ಲ, ಇನ್ನೂ ಜಾಸ್ತಿ ಬಂದ್ಬಿಡುತ್ತೆ. ನಾವೇ ಹಾಕ್ತಿರೋದು ಸರ್. ನಾವು ಒಳ್ಳೆ ಕಾಯಿ ಕ್ವಾಲಿಟಿ ಚೆನ್ನಾಗಿ ಬರ್ಬೇಕಾದ್ರೆ 200-250 ಕವರ್ ಹಾಕ್ತೀವಿ ನಾವೇ. ನಾವು ಒಂದು 70-80 ಕಾಯಿ ಬಿಟ್ಕೊತೀವಿ. ಹೌದು, ನೆಕ್ಸ್ಟ್ ಕ್ರಾಪಲ್ಲಿ ಇದನ್ನು ಈ ತೋಟದಲ್ಲಿ. ಆಮೇಲೆ 1.5 ಇಯರ್ 2 ಇಯರ್ಸ್ ಆದಮೇಲೆ ನಾವು ಎಷ್ಟು ಬೇಕಾಗಿರ್ತೀವಿ. ಅಂದರೆ ನಮ್ಮ ಟಾರ್ಗೆಟ್ ಹೆಂಗೆ ಗೊತ್ತಾಗೋದು, ಇವಾಗ ವರ್ಷಕ್ಕೆ ನಾನು ಒಂದು ಗಿಡದಿಂದ ಒಂದು 150 kg ಟಾರ್ಗೆಟ್ ಅಷ್ಟೇ, ಸಾಕಷ್ಟು ಬಂದರೆ ಅಂತ. ಇವಾಗಿರೋ ರೇಟ್ಗಳಲ್ಲಿ 150 kg ತಗೊಂಡ್ಬಿಟ್ರೆ ಸಾಕು. 220 ಗ್ರಾಮ್ 27 ರೂಪಾಯಿ ಇರುತ್ತೆ ಒಂದು ಕಾಯಿಗೆ. ಅಂದರೆ ಇದು 405 ಗ್ರಾಮ್ ಬರುತ್ತೆ. ಅಂದರೆ 220 ಗ್ರಾಮ್ ಕಾಯಿ ಅಂದರೆ ಈ ಸೈಜ್ ಬರುತ್ತೆ ಅಷ್ಟೇ. ಈ ಸೈಜ್ 27 ರೂಪಾಯಿ ಬರೋದು. ಈ ಸೈಜ್ 27 ರೂಪಾಯಿ ಇರುತ್ತೆ. ಹಾರ್ವೆಸ್ಟ್ ಆಗ್ಬೇಕಲ್ಲ ಇವಾಗ ಸರ್. ಚೇಪೆ ಗಿಡದಲ್ಲೇ ಇಷ್ಟೊಳಗೆ ರೈತ ಕುಳಿಬೇಕು, ಇದನ್ನು ಕೆಚ್ಬಿಡೋರು. ಇದ್ರನ್ನ ಚೇಪೆ ಗಿಡದಲ್ಲಿ ಯಾರೋ ನಾವು ಅಂತ ಹೇಳೋರಿಲ್ಲ. ಅದು ಸರ್ ಹೇಳೋರಿಲ್ಲ. ಒಂದು ಇನ್ನೊಂದೇನೆಂದ್ರೆ ಈ ಇದು ಆಂಧ್ರ ಗಿಡದಲ್ಲಿ ತುಂಬ ಜನ ಲಾಸ್ ಆಗಿ ಹೋಗಿದ್ದಾರೆ. ಹೌದು, ಕರೆಕ್ಟಾಗಿ ಹೇಳಿದೆ. ಆಂಧ್ರ ಗಿಡ ತಂದು ಹಾಕಿದ್ದಾರೆ, ಹಾಕಿಲ್ಲ ಅಂತಿಲ್ಲ. ಸೀಬೆ ರೈತರು ಜಾಸ್ತಿ ಇದ್ದಾರೆ, ಎಷ್ಟು ಬೇಕೋ ನಾಟಿ ಮಾಡಿದ್ದಾರೆ. ಬಟ್ ಅವ್ರ ಮಾರ್ಗ ಕರೆಕ್ಟಾಗಿ ಗೊತ್ತಿಲ್ಲ. ಮುಂದೇನೋ ಚೀಪ್ ರೇಟಲ್ಲಿ ಗಿಡ ಸಿಗುತ್ತೆ ಅಂತ ಹೇಳಿ ತಂದು ನಾಟಿ ಮಾಡಿಬಿಟ್ಟು ಎಲ್ಲ ಲಾಸ್ ಆಗಿದ್ದಾರೆ. ಸರ್ ನೋಡಿ, ಈ ಥರ ಇದು ಹಿಂಗೆ ಸ್ಟಾರ್ಟ್ ಆಗೋದು ಮಲ್ಲಿಬಗ್. ಅದು ಒಟ್ಟೋಗಿದೆ, ಒಟ್ಟಾಗಿದೆ. ಸ್ಟಾರ್ಟ್ ಆಗೋದು ಹಿಂಗೆ ಮಲ್ಲಿಬಗ್. ಅದು ಮಲ್ಲಿಬಗ್ ಅಂದರೆ ಕಾಯೆಲ್ಲ ಫುಲ್ಲು ಬಂಕ ಬಂದ್ಬಿಡ್ತದೆ. ಇದು ಅದು ನೋಡಿ ಸ್ಟಾರ್ಟ್ ಆಗಿ ಕಡಿಮೆ ಕಂಟ್ರೋಲ್ ಬಂದೈತಿ. ಇದನ್ನ ನೋಡಿದ್ರೆ ಸಾಕು, ಇದನ್ನ ಕಂಟ್ರೋಲ್ ಮಾಡಬೇಕು ಅಷ್ಟೇ. ಏನಾದ್ರೂ ಗೊತ್ತಿಲ್ಲ ಅಷ್ಟೇ. ಟೈಮ್ ಟು ಟೈಮ್ ಕರೆಕ್ಟಾಗಿ ಮೇಂಟೈನ್ ಮಾಡಬೇಕು. ಆಗಿದೆಯಲ್ವಾ, ಇದೆಲ್ಲ ಇವಾಗ ಮತ್ತೆ ಇನ್ನೊಂದು ರೋಡ್ ಇದೆಲ್ಲ ಸ್ಕೂಟಿಗೆ ಕವರ್ ಇದೆಲ್ಲ ಹಾಕಲ್ಲಣ್ಣ ಯಾವ್ದು ಹೇಳಿ? ಇದು ಬ್ಯಾಕಿಂಗ್, ವ್ಯಾಕ್ಸ್ ಪ್ಯಾಕಿಂಗ್. ಇಲ್ಲ, ಇದೇ ಚೆನ್ನಾಗಿರೋದು. ಅದೇ ಅಣ್ಣ, ಹಾಂ, ಟಾಪ್ ಕ್ವಾಲಿಟಿ ಇರೋದು ಇದೇನೆ ಇವಾಗ. ಹಾಂ ಹಾಂ. ಮತ್ತೆ ಇಲ್ಲಿ ಕಟ್ ಮಾಡ್ಬಿಟ್ಟಿದ್ದೀವಿ. ಇನ್ನೂ ಇವಾಗ ಟಚ್ ಆಗ್ತಾ ಇದೆ. ಅದೇ ಇದ್ರನಿಂಕ ಅಷ್ಟು ಫಾಸ್ಟ್ ಬಂದಿದೆ. ಜಾಸ್ತಿ ಓವರ್ ಫಾಸ್ಟ್ ಬರ್ತಾ ಇದೆ. ಇದು ಐಶ್ವರ್ಯ ಹಾಕಿದ್ವಿ ಇದರಲ್ಲಿ, ಹಂಗೆ ಅದು ಹಾಕಿದ್ವಿ. ಅದಕ್ಕೆ ಬೇಡದೇ ಇರೋದು ಅವಶ್ಯಕತೆ ಇಲ್ಲ, ತಗೊಳ್ಳಲ್ಲ ಇದು. ಎಷ್ಟು ಅಂದರೆ ನಂಬೋದೇ ಇಲ್ಲ. ಒಂದು ಅದು ಹೆಂಗಿದೆ ಅಂದರೆ ಇಷ್ಟಿಷ್ಟು ದಪ್ಪ ಇದೆ, ಕರೆಕ್ಟಾಗಿ 18 ತಿಂಗಳು. ಇನ್ನು ತಿಂಗಳಾಗಿದೆ. ಆ ರೈತರು ಇರ್ತಾರೆ, ಮಾತನಾಡಿ ಅವ್ರನ್ನ. ಆ ತೋಟ ಇವಾಗ ಹತ್ರ ಒಂದು ಫಿಟ್ಟಿಂಗ್ ಆಗಿದೆ ಇವಾಗ. ನೋಡಿ ಇದನ್ನು ಇಟ್ಕೊಂಡಿದೆ, ಇದು ಇದೆಯಲ್ವಾ ಸರ್, ಇದು ಈ ಬ್ರಾಂಚ್ ಇದೆಯಲ್ವಾ ನೋಡಿ, ಇದೊಂದು 2 ಎಲೆ ತೆಗೆದುಬಿಟ್ಟು ನಾವಿಲ್ಲಿ ಬ್ಲೇಡಲ್ಲಿ ಇಲ್ಲಿ ಸ್ವಲ್ಪ ಇಲ್ಲಿ ಕಟ್ ಮಾಡಿಬಿಟ್ಟು ಗೊಬ್ಬರ ಪ್ಯಾಕ್ ಮಾಡಿದರೆ ಪ್ಲಾಸ್ಟಿಕ್ ಕವರಲ್ಲಿ ಇಲ್ಲಿ ರೂಟ್ ಆಗುತ್ತೆ. ಫುಲ್ ರೂಟ್ ಬಂದುಬಿಡುತ್ತೆ. ಎಕ್ಸಾಕ್ಟ್ ಒಂದು 30 ಡೇಸ್ ಇಲ್ಲ 35 ಡೇಸ್ ಅಷ್ಟೇ. ಆಮೇಲೆ ಎಕ್ಸಾಕ್ಟ್ ಇಲ್ಲಿ ಕಟ್ ಮಾಡಿಬಿಟ್ಟು ಒಂದು ಪಾಕೆಟ್ಗೆ ಹಾಕ್ಬಿಟ್ಟು ಸೇಲ್ ಮಾಡ್ಬೋದು ಇದನ್ನು. ಇದೇ ಗಿಡನೇ ಬರೀ 20 ಡೇಸ್ ಇಲ್ಲ 25 ಡೇಸಲ್ಲಿ ಗೂಟಿ ಗಿಡ ರೆಡಿ ಆಗೋಗುತ್ತೆ. ಅದನ್ನು ಇಲ್ಲ ಗೂಟಿ ಗಿಡ ಅಂತಾರೆ. ಕ್ಲೋಂಡ್ ಅಲ್ಲ, ಗೂಟಿ ಅಂತಾರೆ ಅದನ್ನು. ಗೂಟಿ ಗಿಡ ಅದು ಒಂದು ವೆರೈಟಿ. ಇನ್ನೊಂದೇನಪ್ಪ ಅಂದರೆ ನಾರ್ಮಲ್ ನಾಟಿ ಗಿಡ ಬೆಳೆಸ್ತಾರೆ. ಆ ನಾಟಿ ಗಿಡಕ್ಕೆ ಇದನ್ನು ಇಷ್ಟಿಷ್ಟುದ ಕಟ್ ಮಾಡ್ಕೊತಾರೆ, ಅಂಟು ಕಟ್ತಾರೆ. ಅದು ಗ್ರಾಫ್ಟೆಡ್. ಅಂಟು ಯಾವುದು ಏನು ಕಟ್ತಾರೆ? ಅಂಟು ಅಂದರೆ ಇದನ್ನು ತೆಗೆದ್ಬಿಟ್ಟು ಗ್ರಾಫ್ಟ್ ಮಾಡ್ತಾರೆ ನೋಡಿ. ಅದನ್ನು ಇದ್ರದ್ದು ಕೊನೆ ತಗೋತಾರೆ, ಅದಕ್ಕೆ ಕಟ್ ಮಾಡಿ ನಾಟಿಗೆ ಇದನ್ನು ಪ್ಯಾಕ್ ಮಾಡಿಬಿಡ್ತಾರೆ. ಅದೇನಾಗುತ್ತೆ, ಅದರದ್ದೇ ಫುಡ್ ಪೈಪ್ ಬೇರೆ ಇರುತ್ತೆ, ಇದ್ರದ್ದೇ ಬೇರೆ ಇರುತ್ತೆ. ಬಟ್ ಎರಡಕ್ಕೂ ಹೊಂದಾಣಿಕೆ ಆಗಲ್ಲ ಸರಿಯಾಗಿ.
ಫುಡ್ ನಾವು ಕೊಟ್ಟಿದ್ದನ್ನು ಅಷ್ಟೇ ಸ್ಪೀಡಾಗಿ ಮೇಲಕ್ಕೆ ತನಕ ಅದು ಪಂಪ್ ಮಾಡೋ ಕೆಪಾಸಿಟಿ ಇರಲ್ಲ ಗಿಡಕ್ಕೆ. ಅಂದರೆ ತಾಯಿನೇ ಬೇರೆ ಇರುತ್ತೆ, ಮೇಲ್ಗಡೆ ಮಗುನೇ ಬೇರೆ, ಅದು ಸೆಟ್ ಆಗಲ್ಲ. ನಮ್ದು ಇದು ಹೆಂಗಂದರೆ ಇದು ಲ್ಯಾಬಿಂದ ಹಾಕಿ ನಮ್ದು ಏನು ಮಾಡ್ತಾರೆ ಅಂದರೆ ನೋಡಿ, ಲ್ಯಾಬಲ್ಲಿ ಏನು ಮಾಡ್ತಾರೆ ಸರ್ ಇಷ್ಟೇ ಹಾಕೋದು ಕಡ್ಡಿ, ಅಂದರೆ ಬಲ್ತಿರೋ ಕಡ್ಡಿ ಇದಿರುತ್ತಲ್ವಾ, ಒಂದು 3 ಇಂಚ್ ಕಡ್ಡಿ ಹಾಕ್ತೀವಿ, ಕ್ರೇಟ್ಗೆ ಹಾಕಿ ಲ್ಯಾಬ್ಗೆ ಹಾಕ್ಬಿಡ್ತಾರೆ. ಅದಕ್ಕೆಲ್ಲ ಟ್ರೀಟ್ ಮಾಡಿಬಿಟ್ಟು ಅದು ನಮಗೆ ಕೊನೆ ಬೆಳೆಸೋದಿಲ್ಲ, ಬರೀ ರೂಟ್ ಮಾತ್ರ ಡೆವಲಪ್ ಮಾಡೋದಕ್ಕೆ 1 ಇಯರ್ ಟೈಮ್ ಹಿಡಿಯುತ್ತೆ ಅವರಿಗೆ. ಹಾಂ ಲ್ಯಾಬಲ್ಲಿ. ಮತ್ತೆ ನಾವು ಎತ್ತಿ ಪಾಲಿ ಹೌಸ್ಗೆ ಹಾಕಿದ್ಮೇಲೆ ನಮಗೆಲ್ಲ ಇಷ್ಟುದ ಬೆಳೆಯುತ್ತೆ ಗಿಡ, 6 ತಿಂಗಳಲ್ಲಿ ಇಷ್ಟೇ ಬೆಳೆಯೋದು ಗಿಡ. ಮತ್ತು ನಾವು ಅಡ್ವಾನ್ಸ್ ಮಾಡಿ ಯಾವಾಗ ಆಚೆ ಹಾಕ್ಸ್ತೀವೋ ಒಂದು 20 ದಿನಕ್ಕೆ ನಮ್ಗೆ ಇಷ್ಟುದ್ದ ಆಗುತ್ತೆ ಗಿಡ, ಇಷ್ಟು ರೈಸ್ ಆಗುತ್ತೆ ಬರೀ 20 ದಿವಸಕ್ಕೆ. ಆಚೆ ನಮ್ಗೆ ಸಣ್ಣ ಆಚೆ ಹಾಕಿದ್ರೆ ಅಷ್ಟು ಫಾಸ್ಟಾಗಿ ಬೆಳೆಯುತ್ತೆ. ಅಲ್ಲ ಸರ್, ಇದು ನಮ್ಗೆ ಹೊರಗಡೆ ಮೆಸ್ ಇಷ್ಟೇ ಹಾಕೈತೆ, ಸರ್ ಅದು. ಇದನ್ನ ನೋಡ್ರಿ, ಇರುತ್ತೆ ಗಿಡ. ಸೇಮ್ ಮೇಲೆ ಮೆಸ್ ಹಾಕೈತೆ, ಇರುತ್ತೆ ಸರ್, ಎಕ್ಸಾಕ್ಟ್ ಹಿಂಗೆ ಅದಕ್ಕೆ ಇರುತ್ತೆ. ಗಿಡ ಹಿಂಗ್ ಬರ್ತಾನ. ಗಿಡ ನೋಡೋದಕ್ಕೂ ಹಿಂಗೆ ಇರುತ್ತೆ ಸರ್, ಈ ಕೊನೆ ಇದೆ ನೋಡಿ, ಸೇಮ್ ಹಿಂಗಿರುತ್ತೆ, ಇಷ್ಟುದ್ದ ಇರುತ್ತೆ ಗಿಡ. ಇದು ಒರಿಜಿನಲ್ ಗಿಡ ಬರುತ್ತೆ ಲ್ಯಾಬಿಂದ. ಅದನ್ನು ಅವ್ರು ಏನು ಮಾಡ್ತಾರೆ, ಆಚೆ ಹಾಕಿ ಯಾವುದಾದ್ರೂ ಸಾಯೋದಿದ್ರು ಅಲ್ಲೇ ಫಿಲ್ಟರ್ ಮಾಡಿ ನಮ್ಗೆ ಎಕ್ಸಾಕ್ಟ್ ನಮಗೆ ಫ್ರೂಟ್ ಕ್ವಾಲಿಟಿ ಹೆಂಗೆ ಬರುತ್ತೆ, ಇವಾಗ ಇದರಲ್ಲಿ ತಾಯಿಯಲ್ಲಿ ಹೆಂಗೆ ಬರುತ್ತೋ ಅದ್ರ ಮಗುನೂ ಹಂಗೆ ಬಂದಿರಬೇಕು ಫ್ರೂಟು. ಆ ಥರ ಚೆಕ್ ಎಲ್ಲ ಮಾಡಿ ಚೆಕಪ್ ಆದಮೇಲೆ ಮಾಡ್ತಾರೆ ಅವರು ಸರ್ ಲ್ಯಾಬಲ್ಲಿ ಟೆಸ್ಟ್ ಗೊತ್ತಾಗ್ಬಿಡುತ್ತೆ ಅದು. ಅದು ಲ್ಯಾಬಲ್ಲಿ ಫೈಲ್ ಆಗಿದ್ದು ಗೊತ್ತಾಗ್ತದೆ ಇಷ್ಟು ಗಿಡಕ್ಕೆ ಎಲ್ಲ ನಮ್ಮದೇ ಸರ್, ಅದು ಟೈಅಪ್ ಆಗಿರೋದು. ನಮ್ಮದು ಗೊಬ್ಬರ ಇದೆ, ನಾನು ತೋರಿಸ್ತೀನಿ ಮನೆಯಲ್ಲಿ, ಅದೆಲ್ಲ ನಮ್ಮದೇ ಅಲ್ಲಿ ಟೈಅಪ್ ಮಾಡ್ಕೊಂಡಿರೋದು ನಾವೇನೆ. ಅಲ್ಲ, ನೀವು ಲ್ಯಾಬ್ ಹತ್ರ ಹೋಗಿದ್ದೀರಾ? ನಾವು ಹೋಗ್ತೀವಿ ಸರ್, ನಾವು ಹೋಗ್ಲೇಬೇಕು ಅವಾಗ. ನಾವು ಆಲ್ಮೋಸ್ಟ್ ಒಂದು ಕಡಿಮೆ ಅಂದರೆ ಒಂದು 3 ತಿಂಗಳಿಗಾದರೂ ಒಂದ್ಸಲ ಒಂದು ವಿಸಿಟ್ ಮಾಡಲೇಬೇಕಾಗುತ್ತೆ, ಅಲ್ಲೆಲ್ಲ ನೋಡಲೇಬೇಕಾಗತ್ತೆ. ಎಷ್ಟುದ್ದ ಗಿಡ ಬರುತ್ತೆ ಇಲ್ಲಿಗೆ. ಅದು ಬಂದ ಮೇಲೆ ಅದನ್ನು ನಾವು ಕೊಟ್ಟಿದ್ದು, ನಾವು ನಾಟಿ ಮಾಡಿದ್ಮೇಲೂ ಅಷ್ಟೇ, ನಮಗೆ ಟೊಮೆಟೊ ಕ್ಯಾಪ್ಸಿಕಮ್ ಎಲ್ಲ ಬೆಳೆಯುತ್ತೆ ನೋಡಿ, ಅಷ್ಟು ಫಾಸ್ಟಾಗಿ ಗ್ರೋತ್ ಬರುತ್ತದೆ ನಮಗೆ ಭೂಮಿಯಲ್ಲಿ. ಅದೇ ನಮಗೆ ಆಂಧ್ರ ಗಿಡ ಎಲ್ಲ ಹಂಗೆ ಬರೋಲ್ಲ, ನೀವು ಕಂಪೇರ್ ಮಾಡ್ಕೊಳ್ಳಿ, ನೀವು ಬರೋದೇ ಇಲ್ಲ ಅದು. ಮತ್ತು ಈ ಅಂಟು ಗಿಡ ಅಂತೂ ನಮ್ಗೆ 2 ವರ್ಷ ಟೈಮ್ ತೊಗೊಳುತ್ತೆ, 2 ವರ್ಷ 3 ವರ್ಷ ಟೈಮ್ ತೊಗೊಂಡ್ಬಿಡುತ್ತೆ ಕೆಲವೊಂದು ಟೈಮಲ್ಲಿ. ಕೆಲವರೆಲ್ಲ ಹೈಟು ಅಂತ ಹೇಳ್ಬಿಟ್ಟು ಇಷ್ಟು ಹೈಟಿಂದ ಗಿಡ ಎಲ್ಲ ತಂದು ನಾಟಿ ಮಾಡಿಬಿಡ್ತಾರೆ. ಅದು ನಾಟಿ ಮಾಡಿರೋದು ನಾಟಿ ಮಾಡ್ದಂಗೆ ಇರುತ್ತೆ 3 ವರ್ಷ ಆದ್ರೂ ಹಂಗಾಗ್ಬಿಡ್ತಾರೆ. ಬಟ್ ಇದು ಹಂಗಿರಲ್ಲ. ಇದು ಗ್ಯಾರಂಟಿ ಏನು ನಿಮ್ಮದು ಗಿಡದ್ದು? ಸರ್ 100% ಕ್ವಾಲಿಟಿ ನಮ್ಮದು. ಕ್ವಾಲಿಟಿ ಬಂದಿಲ್ಲ ಅಂದರೆ ನೀವು ನಮ್ಮನ್ನು ಕೇಳ್ಬೋದು, ಹೊಸ ಗಿಡನೂ ಕೊಡ್ತಾರೆ, ಚಾರ್ಜ್ ಏನು ಮಾಡೋದಿಲ್ಲ ಆ ಥರ. ಕ್ವಾಲಿಟಿಯಲ್ಲಿ ಫೇಲ್ ಆಗಿಲ್ಲ ಸರ್, ಇದುವರೆಗೂ ಫೇಲ್ ಆಗೋದೇ ಇಲ್ಲ. ಇದು ಬಂದು ಎಷ್ಟು ವರ್ಷ ಆಯ್ತು ಇವೆಲ್ಲ? ಸರ್ ಇದು ಈ ವೆರೈಟಿ ಬಂದು 10 ವರ್ಷ ಆಗಿದೆ. ನೀವು ಇಲ್ಲೇ ಇಲ್ಲ ಅಂದರೆ ತೈವನ್ ಪಿಂಕ್ ಬಂದಿತ್ತು, ಇದು ತೈವಾನ್ ಪಿಂಕ್ ಅಲ್ಲ? ಸರ್ ಇದು ತೈವನ್ ಪಿಂಕೆ. ಹಾಂ, ಇದು ಗ್ರಾಂಡ್ ಏನು 8 ವರ್ಷದ ಮೊದಲೇ ಕೊಟ್ಟಿದ್ದೀನಿ ನಾನು ಕ್ಲೋನಿಂಗ್ ಈ ಗಿಡ. ಗಿಡ ಅದು ಇವಾಗಲೂ ಫ್ರೂಟ್ ಇದ್ದೇ ಇದು ಕ್ಲೋನ್ ಅಣ್ಣ ಗಿಡ? ತಾನೇ ಇದೆ. ಕ್ಲೋನಿಂಗ್ ಗಿಡನಾ? ಹೆಂಗ್ ಬಂದಿದೆಯೋ ಇವಾಗಲೂ ಹಂಗೆ ಬರ್ತಾ ಇದೆ. ಕ್ಲೋನಿಂಗ್ ಇವಾಗಲೂ ಹಂಗೆ ಬರ್ತಾ ಇದೆ. ಕ್ಲೋನಿಂಗ್ ಅಂದ್ರೆ ಅದೇ ಈಗ ಹೇಳಿದ್ರಲ್ಲ, ಲ್ಯಾಬ್ಗೆ ಹಾಕೋದು. ಹೌದು, ಲ್ಯಾಬಿಂದ ಬರೋದೇನೆ ಕ್ಲೋನಿಂಗ್. ಅದನ್ನ ಏನು ಮಾಡ್ತಾರೆ ಅಂದ್ರೆ ಆಂಧ್ರದವರು CLONI ಕ್ಲೋನ್ ಸಣ್ಣ ಸಣ್ಣ ಕ್ರೇಟ್ಗಳಲ್ಲೇ ಕೊಟ್ಬಿಡ್ತೀವಿ, ನನಗೆ 5 ರೂಪಾಯಿ ಕೊಡಿ 6 ರೂಪಾಯಿ ಕೊಡಿ ಅಂತ ಹೇಳ್ಬಿಟ್ಟು ಅವ್ರಿಗೆ. ಆಕ್ಚುಲಿ ಏನಂದ್ರೆ ನಮ್ಮ ರೈತರು ಥಿಂಕ್ ಮಾಡ್ಬೇಕಾಗಿರೋದು, ಕ್ಯಾಪ್ಸಿಕಮ್ ಸಸಿನೇ 8 ರೂಪಾಯಿ ತಗೋತಾರೆ, 8 ರಿಂದ 10 ರೂಪಾಯಿ, ಏನು 20 ದಿನದ ಗಿಡಕ್ಕೆ. ಇದು ವರ್ಷ ಮೇಂಟೈನ್ ಮಾಡಿರೋದು ಅವನು 10 ರೂಪಾಯಿಗೆ 15 ರೂಪಾಯಿ ಗಿಡ ಕೊಡ್ತೀನಿ ಅಂದಾಗಲೇ ಅವ್ರು ಯೋಚನೆ ಮಾಡಬೇಕು, ಸಕ್ಸಸ್ ಆಗುತ್ತಾ 20 ರೂಪಾಯಿ ತಗೊಬಂದ ನಮ್ಮರಾಗ ಗಿಡ ಆಗುತ್ತಾ ಇಲ್ವಾ. ಯಾಕಂದ್ರೆ ಒಂದು ವರ್ಷ ಅದನ್ನು ಕಾಪಾಡ್ಬೇಕಂದ್ರೆ ಅದು ಲೇಬರ್ ಚಾರ್ಜೇ ಬಿದ್ದುಬಿಡುತ್ತೆ ಬೇಕಾದಷ್ಟು, ಅವ್ನು ಕೊಡೋಕೆ ಸಾಧ್ಯನೇ ಇಲ್ಲ. ಆದರೆ ಅವ್ರು ಕೊಡ್ತಾರೆ, ಯಾಕಂದ್ರೆ ಅದು ಬರೀ 20 ದಿನದಲ್ಲಿ ಬಂದ್ಬಿಟ್ಟಿರುತ್ತೆ, 20-25 ದಿನದಲ್ಲಿ ಬಂದ್ಬಿಟ್ಟಿರುತ್ತೆ ಗಿಡ. ಅದರಿಂದ ಅದು ಪ್ರಾಬ್ಲಮ್ ಇರುತ್ತೆ. 4-9 ಇಟ್ಟಿದ್ದೀವಿ. 4-9 ಅಂದರೆ ಆ್ಯಕ್ಚುಲಿ 9 ಬೇಕಾಗಿಲ್ಲ, 7 ಮಾಡಬೇಕಾಗಿತ್ತು ನಾನು. ನಂದೇನಾಯ್ತು ಅಂದರೆ ನಮ್ಮದೊಂದು ಮಿನಿ ಟ್ರ್ಯಾಕ್ಟರ್ ತಂದ್ಬಿಟ್ಟು ಸೆಂಟ್ರಲ್ ಮಿನಿ ಟ್ರ್ಯಾಕ್ಟರ್ ಓಡಾಡಬೇಕು ಅಂತ ಬಿಟ್ಕೊಂಡೆ. ಇವಾಗ ಇನ್ನೊಂದು 2 ಅಡಿ ಹತ್ರ ಮಾಡಬೇಕಾಗಿತ್ತು ಅಂತ ಇವಾಗ ಅನ್ಸುತ್ತೆ. ನೀವೇನು ಯೋಚನೆ ಮಾಡ್ತಾ ಇದ್ದೀರಾ? ಅದು ಸಣ್ಣ ಬಂದು ಬರೋಲ್ಲ. ಈ ಥರ ಮಾಡಿದರೆ ಸ್ವಲ್ಪ ಏನು ಮಾಡೋಕ್ಕಲ್ಲ, ಕಟಿಂಗ್ ಕೊಡಲೇಬೇಕು. ಕಟಿಂಗ್ ಕೊಟ್ಟಾಗ ಏನಾಗುತ್ತೆ, ಸೂರ್ಯನ ಬಿಸಿಲು ನೇರವಾಗಿ ಕಾಯಿಲೆ ಬಿದ್ದರೆ ಅದು ಸನ್ಬರ್ನ್ ಬರುತ್ತೆ. ಇದಕ್ಕೇನಾಗಬೇಕಂದ್ರೆ ಎಲೆಗೆ ಬಿಸಿಲು ಬೇಕು, ಬೇಕು. ಈ ವೆರೈಟಿಗೆ ಏನಂದರೆ ಎಲೆ ಮೇಲೆ ಬಿಸಿಲು ಬೀಳಬೇಕು, ಬಟ್ ಕಾಯಿ ಮೇಲೆ ಬಿಸಿಲು ಬೀಳಬಾರ್ದು. ಯಾವ ಸೈಜ್ ಇದ್ದಾಗ ನೀವು ಇದು ಹಾಕೋದು? ನಿಂಬೆಹಣ್ಣು ಸರ್, ಈ ಸೈಜ್ಗೆ ನಿಂಬೆಹಣ್ಣು ಸೈಜ್ ಬರ್ತಿದ್ದಂಗೆ ಈಗ ಹಾಕ್ಬೇಕಾಯ್ತು. ಇವಾಗ ಹಾಕ್ಬೇಕು ಸರ್, ಅದಕ್ಕೆ ಇದಕ್ಕೆ ಹಾಕ್ಬಿಡ್ಬೇಕು. ಅದಕ್ಕೆ ಹಾಕ್ಬೇಕು. ಈಗ ಒಂದು ಸೈಜ್ ಬರೋಕ್ಕೆ ಎಷ್ಟು ದಿವಸ ಆಗ್ತದೆ ಸರ್? ಇದಕ್ಕೆ ಕವರ್ ಹಾಕಿದ್ಮೇಲೆ 40 ಡೇಸ್ ರೆಡಿ ಇರುತ್ತೆ ಫ್ರೂಟ್ ಕೀಳೋದಕ್ಕೆ. ಅಲ್ಲಲ್ಲ, ಆ ಸೈಜ್ ಬರೋದಕ್ಕೆ ಈ ಸೈಜ್ ಬರೋಕ್ಕೆ ಸರ್, ಆ ಸೈಜ್ ಬರೋದಕ್ಕೆ 1.5 ಮಂತ್ ತಗೊಳತ್ತೆ ಟೈಮ್. ಅಂದರೆ ಈ ಮೆಸ್ಸೆಲ್ಲ ತೆಗೆದಿದ್ದಾದ್ಮೇಲೆ ಅಕ್ಟೋಬರ್ ನವೆಂಬರಲ್ಲಿ ಕಟಿಂಗ್ ಕೊಡ್ತೀನಿ, 0 ಮಾಡ್ತೀನಿ. ಫ್ರೂಟ್ ಇರುತ್ತೆ, ಬಟ್ ಎಲ್ಲ 0 ಮಾಡ್ತೀವಿ. ಇರುತ್ತೆ. ಒಂದು 2 ತಿಂಗಳು ರೆಸ್ಟ್ಗೆ ಹೋಗ್ಬಿಡುತ್ತೆ ಗಿಡ. ಕಟಿಂಗ್ ಅಂದರೆ ಪೂರ್ತಿ ಇದೆಲ್ಲ ತೆಗೆದ್ಬಿಡ್ತೀವಿ, ರೆಂಬೆಗಳು ಕಾಯಿ ಎಲ್ಲ ತೆಗೆದ್ಬಿಟ್ಟು ರಿಮೂವ್ ಮಾಡಿಬಿಟ್ಟು ಮತ್ತೆ ಒಂದು ಸ್ವಲ್ಪ ತಿಪ್ಪೆ ಗೊಬ್ಬರ ಎಲ್ಲ ಫುಲ್ಲು ಲೋಡ್ ಮಾಡಿಬಿಟ್ಟು ಬೆಡ್ಡಿಗೆ ಅವಾಗ ಹೊಸದಾಗಿ ಬೆಳೆದಿರಲಿ ಮತ್ತೆ ಇದೇ ಐಟಿಗೆ ತರ್ತೀವಿ ಗಿಡನ. ಮತ್ತು ಅಲ್ಲಿ ಮೊನ್ನೆ ಅಲ್ಲೆಲ್ಲ ಹೋಗಿದ್ವಲ್ಲ, ಇಷ್ಟಾಗಲೇ ಕಮ್ಮಾಗಿದೆ.
ಆವಾಗಿಂದ ನಾನು ಆಲ್ಮೋಸ್ಟ್ ಒಂದು 8 ವರ್ಷದಿಂದ ನಮ್ಮದು ಗೊಬ್ಬರ ಹೊಂದಿದೆ, ಒಂದು 10 ವರ್ಷ ಆಗಿದೆ ಅದಕ್ಕೆ. ಆಮೇಲೆ ಒಂದು 8 ವರ್ಷ ಆದಮೇಲೆ ಇದನ್ನು ಟೈಪ್ ಮಾಡ್ಕೊಂಡಿದ್ದೀವಿ. ಇದ್ರ ಬಗ್ಗೆ ಸ್ವಲ್ಪ ಚೆಂದ ಕೊಡ್ಬೇಡಿ. ಸ್ಟಾರ್ಟಿಂಗಲ್ಲಿ ಅದು ರಾಂಗೆ, ಅದು ಏನಾಗುತ್ತೆ ಅಂದರೆ ನೀವು ನಾಟಿ ಮಾಡೋಕ್ಕೆ ಮೊದಲು ತಿಪ್ಪೆ ಗೊಬ್ಬರ ಏನಾದರೂ ಕೊಡ್ತೀವಿ ಅಂತ ಇಟ್ಕೊಳ್ಳಿ, ಅದ್ರಲ್ಲಿ ಗೊಬ್ಬರ ಧೂಳ ಬರುತ್ತೆ, ಬೇರೆ ಕಚ್ತವೆ, ತಿನ್ಕೊಂಡ್ಬಿಡುತ್ತೆ, ಅದು ಮತ್ತೆ ಗಿಡ ಸಾಯಕ್ಕೆ ಸ್ಟಾರ್ಟ್ ಆಗುತ್ತೆ. ಅದೇನು ಮಾಡಬೇಕು, ಬರೀ ಡ್ರೈ ಲ್ಯಾಂಡಲ್ಲಿ ನಾಟಿ ಮಾಡ್ಬಿಡ್ಬೇಕು ನೀವು. ಅಂದರೆ ನೀರು ಹಾಕ್ಕೊಂಡು ಖಾಲಿ ಜಮೀನಲ್ಲೇ ನಾಟಿ ಮಾಡಿಬಿಡಿ. 1 ತಿಂಗಳು ಹೋಗಲಿ, 1 ತಿಂಗಳ ತನಕ ನಾವೇನು ಮಾಡೋಣ ಅಂದರೆ ಸ್ಪ್ರೇಗಳು ಸ್ಟಾರ್ಟ್ ಮಾಡೋಣ. ಸ್ಪ್ರೇ ಕೊಟ್ಟು ಅದಕ್ಕೆ ಅದರ ಜೊತೆಗೆ ಏನಾದರೂ ಲಿಕ್ವಿಡ್ ಇಲ್ಲ ಮೆನ್ಯೂರಿಸ್ ಏನಾದರೂ ಕೊಡೋಣ, ಮೇಲಿಂದ ಕೊಡೋಣ. ಅದಾದಮೇಲೆ 3-4 ತಿಂಗಳು ಆದಮೇಲೆ ನಾವು ತಿಪ್ಪೆ ಗೊಬ್ಬರ ಕೊಡೋಣ. ತನಕ ತಿಪ್ಪೆ ಗೊಬ್ಬರ ಸರಿ, ಹಂಗೆ ಮಾಡೋಣ. ಅವಾಗ ನಮ್ಗೆ ಇನ್ವೆಸ್ಟ್ಮೆಂಟು ಕಡಿಮೆ. ಒಂದೇ ಸಲ ನಾವು ತಿಪ್ಪೆ ಗೊಬ್ಬರ ಕೊಡ್ತೀವಿ, ಡೈರೆಕ್ಟ್ ಫ್ರೂಟ್ಗೆ ಹೋಗ್ತೀವಿ. ನಾವು ಕೊಟ್ಟಿದ್ದ ಗೊಬ್ಬರ ಫ್ರೂಟಲ್ಲಿ ಬಂದುಬಿಡುತ್ತೆ. ಇಲ್ಲ ನಾವು ಕೊಟ್ಟಿದ್ದೀವಿ ವೇಸ್ಟೇ. ಹುಲ್ಲು ಇದು ತಗೊಳ್ಳೋ ಕೆಪಾಸಿಟಿ ಜಾಸ್ತಿ ಇರಲ್ಲ ಅವಾಗ, ಚಿಕ್ಕ ಗಿಡ. ಅದು ಕೊಟ್ಟಿದ್ದೆಲ್ಲ ಹುಲ್ಲು ಕಳೆ ತಿನ್ಕೊಳತ್ತೆ, ಸುಮ್ಮನೆ ಅದು ಮೇಂಟೈನ್ ಮಾಡೋಕ್ಕೂ ಒಂದು ಟೆನ್ಷನ್. ಇನ್ನೊಂದು ಏನಂದರೆ, ನಾನು ಆ್ಯಕ್ಚುಲಿ ನಮ್ಮದು ಒಂದು 30,000 ಗಿಡ ಕೊಟ್ಟಿದ್ದೀನಿ ನಾನು. 30,000 ಗಿಡದಲ್ಲೂ ಒಂದು 10,000 ಗಿಡದವ್ರು ಮಾತ್ರನೇ ಚೆನ್ನಾಗಿ ಮಾಡ್ಕೊಟ್ಟು. ಅದೇ ಏನಕ್ಕೆ ಅಂದರೆ, ಕವರ್ಸ್ ಒಬ್ಬ ರೈತನಿಗೆ ನಾನೇ ಖುದ್ದು ಕವರ್ ಬುಕ್ ಮಾಡಿಕೊಟ್ಟೆ, ಕವರ್ ಹಾಕೋ ಅಂತ ಹೇಳ್ಬಿಟ್ಟೆ. ಎಕ್ಸಾಕ್ಟ್ ಟೊಮೆಟೊ ಸೀಸನ್ ಬಂತು, ಮನೇಲಿ ತಂದು ಕವರ್ ಇಟ್ಕೊಂಡು, ಮನೇಲಿ ತಂದಿರೋ ಕವರ್ ಮನೇಲೇ ಇಟ್ಕೊಂಡು ಕವರ್ ಫುಟ್ಗೆ ಕವರ್ ಹಾಕಿಲ್ಲ, ಬಿಟ್ಬಿಟ್ಟಂಗೆ. ಯಾಕೆಂದರೆ ಟೊಮೆಟೊ ಬಂದು ಅದು ಕವರ್ ಬಿಟ್ಟು ನಿಧಾನ ಬಸಿಸ್ಕೊಂಡು ಮಿಡಪ್ಪ ಅಂತಂದು ಒಟ್ಟಾಯ್ತವೆ ಕ್ರಾಪು. ಆ ಥರ ಆಗಿ ಫೇಲ್ ಆಗ್ತಾರೆ. ಅಂದರೆ ಇದನ್ನು ಬೇರೆ ಕ್ರಾಪ್ ಕೊಟ್ಟಷ್ಟು ಇಂಪಾರ್ಟೆನ್ಸ್ ಇದು ಕೊಡ್ತಾ ಇಲ್ಲ, ನೆಗ್ಲಿಜೆನ್ಸಿ ಮಾಡ್ತಾರೆ. ಅದರಿಂದ ನಮ್ಗೆ ಇದಕ್ಕೆ ಫ್ಯೂಚರ್ ಇದ್ದೇ. ಇದ್ರ ಜೊತೆ ಬೇರೆ ಏನು ಗಿಡ ಹಾಕಿ ಬರಲ್ವಾ? ನಾವು ಬೇಕಾಗಿಲ್ಲ ಸರ್, ಇದು ಬೇಡ ಸರ್. ಇದು ಒಳ್ಳೆ ಕಮರ್ಷಿಯಲ್ ಕ್ರಾಪ್. ಕಮರ್ಷಿಯಲ್ ಕ್ರಾಪಪ್ಪ. ಹಾಂ, ಸುತ್ತಲೂ ಭೂಮಿ ಬೇಲಿ ಸುತ್ತಲೂ ಅಂಥವಿಂಥವು ಏನು ಹಾಕ್ಬೇಕಾಗಿತ್ತು ನಿಮಗೆ? ಏನು ಮುಂದೊಂದು ಮಹಾಗಣಿ ಅಂಥವಿಂಥವು ಹಾಕೋಕ್ಕೆ ಬೇಕಾದ್ರೆ ಶ್ರೀಗಂಧ ಹಾಕ್ತಾರೆ. 2 ವರ್ಷ 3 ವರ್ಷ ಆಗೋದ್ಮೇಲೆ ಒಂದು 2 ವರ್ಷ ಆದಮೇಲೆ ಇದು ಚೆನ್ನಾಗಾಗುತ್ತೆ. ಆಮೇಲೆ ಏನು ಮಾಡ್ಬೇಕಂದ್ರೆ ಇಂಥ ಸೆಂಟ್ರಲ್ ಬೇಕಾದರೆ ಶ್ರೀಗಂಧ ಹಂಗೆ ಮಾಡಿ ಕೊಡ್ಬೋದು. ಶ್ರೀಗಂಧ ಕೊಡ್ಬೋದು. ನಾನು ಇದಕ್ಕೆ ಹಂಗೆ ಅನ್ಕೊಂಡಿದ್ದೀನಿ, ಇನ್ನೊಂದು ವರ್ಷ ಬಿಟ್ಟ ಮೇಲೆ ಶ್ರೀಗಂಧ ಕೊಡೋಣ ಅಂತ ಅನ್ಕೊಂಡಿದ್ದೀನಿ. ಬಟರ್ ಫ್ರೂಟ್ ಅಣ್ಣ? ಆದರೆ ಶ್ರೀಗಂಧ ಹೆಂಗೆ ಕೊಡ್ತೀನಿ ಅಂದರೆ, ನಾನು ಬಟರ್ ಫ್ರೂಟ್ ಬೇಡ ಸರ್. ಬೇಡ. ಶ್ರೀಗಂಧ ಹೆಂಗೆ ಮಾಡ್ಬೇಕಂದ್ರೆ ಸರ್, ಅದು ತಂದು ಚಿಕ್ಕ ಪಾಕೆಟ್ ತಂದು ದೊಡ್ಡ ಪಾಕೆಟ್ಗೆ ಹಾಕಿ ಇಟ್ಕೊಳ್ಬೇಕು ಮೊದಲು. ಈ ಗಿಡಕ್ಕಿಂತ ಹೈಟ್ ನಾವು ಪಾಕೆಟಲ್ಲೇ ಮಾಡ್ಕೋಬೇಕು ಅದನ್ನು. ಇದಕ್ಕಿಂತ ಹೈಟ್ ಆಗಿಬಿಡ್ಬೇಕು ಅದು, ಯಾಕಂದರೆ ಇದು ಮುಚ್ಕೊಂಡ್ಬಿಡುತ್ತೆ, ಇಲ್ಲಾಂದರೆ ಅದು ಗ್ರೋತ್ ಆಗೋದು ಬಿಡಲ್ಲ. ಇದ್ರ ಮೇಲೆ ಕೊಟ್ಟೋಗ್ಬೇಕು ಅದ್ರ ಕೊನೆ. ಆಮೇಲೆ ತಂದು ಇದರಲ್ಲಿ ನಾಟಿ ಮಾಡಬೇಕು, ಸಣ್ಣ ಅದಕ್ಕೆ ಬೀಳಬೇಕು ಎಕ್ಸಾಕ್ಟ್, ಇದರಲ್ಲಿ ಸಿಕ್ಕಾಕೋಬಾರ್ದು. ಆ ಥರ ಹೊರಗಡೆನೇ ರೆಡಿ ಮಾಡಿ ಮತ್ತೆ ನಾಟಿ ಮಾಡಬೇಕು. ಆವಾಗ ಅದು ಡೆವಲಪ್ ಆಗುತ್ತೆ. ಇಲ್ಲ ಅದಕ್ಕೆ ನ್ಯೂಟ್ರಿಯೆಂಟ್ಸ್ ಏನು ತಗೊಳ್ಳಲ್ಲ, ಅದು ಪರಾವಲಂಬಿ ಗಿಡ. ಅದ್ರದ್ದು ಇಲ್ಲಿ ನಾಟಿ ಮಾಡಿದಾಗ ಇದ್ರ ಬೇರಿಗೆ ಅದ್ರ ಬೇರು ಸುತ್ಕೊಳ್ಳುತ್ತೆ, ಇದ್ರ ಬೇರೆ ಅದಕ್ಕೆ ಫುಡ್ ಸಪ್ಲೈ ಮಾಡೋದು ಅವಾಗ. ಆ ಥರ ಅದಕ್ಕೆ ಯಾವುದಾದ್ರೂ ಔಷಧಿ ಹೊಡಿಬಾರ್ದು. ನಾವು ಮೇಂಟೈನಿಂಗ್ ಹಿಂಗೆ ಮಾಡ್ತಂಗೆ ಸರ್. ಕಳೆ ಔಷಧಿ ಹೊಡಿಬಾರ್ದು. ಕಳೆ ಔಷಧಿ ಹೊಡಿಬಾರ್ದು. ನಾನು ಇದ್ರೊಳಗೆ ಇದುವರೆಗೂ ಕಳೆ ಔಷಧಿ ತಂದೇ ಇಲ್ಲ. ಎಷ್ಟು ಜನ ಬಂದವರೆಲ್ಲ ಕಳೆ ಔಷಧಿ ಹೊಡಿಬಾರ್ದ, ಹುಲ್ಲು ಜಾಸ್ತಿ ಇದೆ, ಕಳೆ ಅಲ್ವಾ ಅಂತಾರೆ. ನಾನು ತಲೆನೇ ಕೆಡ್ಸ್ಕೊಂಡು ಹುಲ್ಲೇನು ತೆಗಿತೀರಾ ಸರ್? ಇಲ್ಲ ಅಂದರೆ ಕಳೆ ಒರೆಸ್ತೀವಿ, ಯಾವಾಗಲೂ ಒಂದೊಂದ್ಸಲ ಒರೆಸಿ ವೀಡ್ಮೇಟ್ ಹಾಕ್ತೀವಿ, ಗೊಬ್ಬರ ಎಲ್ಲ ಇದೆ. ಇವಾಗ ಯಾರಾದರೂ ಬಿಟ್ಟರೆ ಇದನ್ನೆಲ್ಲ ಕೊಯ್ಕೊಂಡು ಹೋಗ್ತಾರೆ, ಬಟ್ ಕಾಯಿ ಕಿತ್ಬಿಡ್ತಾರೆ, ಯಾರನ್ನು ಬಿಡಲ್ಲ ಒಳಗಡೆ. ಮತ್ತು ನೀವು ಹೆಂಗೆ ತೆಗಿತೀರದ? ಸರ್ ಕೂಲಿಯವರು, ಕೂಲಿ ಬಿಟ್ಟು ತೆಗಿಸ್ಕೊಳ್ಳೋದು ಅಷ್ಟೇ. ಬೇರೆಯವ್ರಿಗೆ ಬಿಡಕ್ಕೆ ಬಂದರೆ ಅದ್ರ ಜೊತೆಗೆ ಕಾಯಿನ ಕಿತ್ಕೊಂಡು ಹೋಗ್ಬಿಡ್ತಾರೆ. ನಾವು ಲೇಬರ್ಸ್ ಅಂದ್ರೆ ನಾವು ಅವ್ರ ಹತ್ರ ಇರ್ತೀರಲ್ಲ ಸರ್. ಇರ್ತೀವಲ್ವಾ, ಏನಾಗಲ್ಲ.